ನಮಸ್ತೆ ಕರ್ನಾಟಕ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು ಸ್ಮರಣೆ ಮಾಡ್ತಾ, ಆರಾಧ್ಯರನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮಗೆಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋನ ಹಾಕದೆ. ಜಾತ್ರೆ ಒಂದು ಕಡೆಯಲ್ಲಾದರೆ, ಜಾತ್ರೆ ತಿರುಗಾಟದಿಂದ ಅಥವಾ ಮನೆಗೆ ಸಂಬಂಧಿಕರು ಮತ್ತು ಎಲ್ಲ ಬಂದು ಏನೋ ಅದು ಊಟ ಟೈಮೆಲ್ಲ ತಪ್ಪೋಗ್ಬಿಡುತ್ತಲ್ವ. ಆ ಟೈಮಲ್ಲಿ ನಿದ್ದೆ ಕಡಿಮೆ ಆಗುತ್ತೆ. ಈ ಎಲ್ಲ ಒಂದರಿಂದ ಸ್ವಲ್ಪ ಹೆಚ್ಚಾಗಿ ಎಲ್ಲರೂ ಹುಷಾರು ತಪ್ಪಿದ್ದಾರೆ. ಮಕ್ಕಳು ಹುಷಾರು ತಪ್ಪಿದ್ದಾರೆ. ತುಂಬ ಕಡೆಯಲ್ಲಿ ಎಲ್ಲಿ ನೋಡ್ರು ಜ್ವರ, ಎಲ್ಲಿ ನೋಡ್ರು ಮಕ್ಕಳಿಗೆ ಹೊಟ್ಟೆ ನೋವಂತೆ, ದೊಡ್ಡವ್ರಿಗೆ ಹೊಟ್ಟೆ ನೋವಂತೆ, ಹೀಗೆಲ್ಲ ಕೇಳಿ ಬರ್ತಾ ಇದೆ. ಈ ಜಾತ್ರೆಯ ಒಂದು ಇದರಲ್ಲಿ ಹಾಗೆ ಆಗುತ್ತೆ. ಅದು ಹಾಗೆ ಆದ ಕಾರಣ ಸ್ವಲ್ಪ ಯಾಕೋ ಸ್ವರ ಎಲ್ಲ ಹೋಗಿದ ಕಾರಣ ನಾನು ಸ್ವಲ್ಪ ವಿಡಿಯೋನ ಮಾಡೋದನ್ನು ಬಿಟ್ಟಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ರಾಯರ ಅದ್ಭುತವಾದಂಥ ಪವಾಡವನ್ನು ನಿಮ್ಮ ಮುಂದೆ ತಂದಿದ್ದೀನಿ ನಾನು. ಹಾಗಾದರೆ ರಾಯರ ಅದ್ಭುತವಾದಂಥ ಪವಾಡ ಯಾವುದು? ಒಂದು ಮನೆ ಇದೆ, ಅದು ಹಂಚಿನ ಮನೆ. ಒಬ್ಬರು ರಾಯರ ಭಕ್ತರ ಮನೆಯಲ್ಲಿ ಮನೆ ಹಂಚಿನ ಮನೆ. ಅದು ಆ ಹಂಚಿನ ಮನೆ ಆದರೂ ಸಹಿತ ಅವರು ಅದನ್ನು ಸುತ್ತು ಹೊರಗಡೆಯಿಂದ ಯಾವುದೇ ಒಂದು ಇದು ಬರದ ಹಾಗೆ ಸುತ್ತು ಗ್ಯಾಪ್ ಮಾಡಿದ್ದಾರೆ. ಅಂದರೆ ಗ್ಯಾಪ್ ಮುಚ್ಚಿದ್ದಾರೆ, ಏನು ಬರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡಿದ್ದಾರೆ. ಒಂಥರ ನಿಶ್ಚಿಂತೆ, ಅಂದರೆ ಏನು ತೊಂದರೆ ಆಗಲ್ಲಪ್ಪ ಅಂತ ಈ ರೀತಿಯಲ್ಲಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿವಸ ರಾತ್ರಿ ಸಾಧಾರಣ 8 ಗಂಟೆ ಹಾಗೆ ಮನೆಯವರು, ಮನೆ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಟಿ ವಿ ನೋಡ್ತಾ ಕೂತ್ಕೊಂಡಿರುವಾಗ ಏನೋ ಗೋಡೆ ಮೇಲೆ ಏನೋ ಬಂದಂಗಾಗುತ್ತೆ. ಗೋಡೆ ಅಂದರೆ ಕರೆಂಟಿನ ಲೈನ್ ಇರುತ್ತಲ್ವ, ಅದರ ಮೇಲೆ ಏನೋ ಹರಿದಂಗೆ ಆಗುತ್ತೆ ಅಂತ ಅವ್ರ ಮನೆ ಮಕ್ಕಳು ಹೇಳುವಾಗ ಆಗ ನೋಡ್ತಾರೆ, ಅಲ್ಲಿ ಬಂದಿರೋದು ಹಾವು. ಯಾವ ಹಾವು ಅಂದರೆ ಅದು ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಹಾವಿಗೆ ರಾತ್ರಿ ಮಾತ್ರ ಕಣ್ಣು ಕಾಣುತ್ತೆ, ಹಗಲಲ್ಲಿ ಕಣ್ಣು ಕಾಣಲ್ಲ ಅವಕ್ಕೆ. ಆ ಹಾವು ಬಂದಿರುತ್ತೆ. ಹಾವು ಸಾಧಾರಣ ಒಂದು ಕೈಯಷ್ಟು, 2 ಕೈ ಇದೆ ಅಲ್ವ ನಮಗೆ, ಒಂದು ಕೈಯಷ್ಟು ಉದ್ದ ಇದೆ, ಮಧ್ಯ ಬೆರಳಿನ ಅಷ್ಟು ದಪ್ಪ ಇದೆ. ನಮ್ಮ ಕೈಯಲ್ಲಿ ಮಧ್ಯ ಬೆರಳಿದ್ರೆ ಅಷ್ಟು ದಪ್ಪ ಇದೆಯಂತೆ. ಹಾಗೆ ಏನು ಮಾಡ್ತಾರೆ, ಇದು ಹೇಗೆ ಬಂತು ಅನ್ನೋದು ದೊಡ್ಡ ಸಮಸ್ಯೆ. ಎಲ್ಲೂ ಗ್ಯಾಪ್ ಇಲ್ಲ, ಹೇಗೆ ಬಂತು ಅಂತ ಎಲ್ಲ ಇದು ಮಾಡುವಾಗ ಯಾವುದೋ ಒಂದು ದಾರಿಯಲ್ಲಿ ಬಂದಿದೆ ಬಹುಶಃ, ಅದು ಆ ದಾರಿಯಲ್ಲೇ ಹೋಗುತ್ತೆ ಅಂತ ಸುಮ್ಮನಾದರು. ಅದು ಹೋಯಿತು ಸಹಿತ. ಹೋದಾಗ ಏನಾಯಿತು, ಹೋಯಿತು ಅಂತ ತಿಳ್ಕೊಂಡಿದ್ರು. ಮತ್ತೆ ನೋಡಿದಾಗ ಅಲ್ಲಿ ಒಂದು ಕೆಲವೊಂದು ಇದಿತ್ತು, ಗ್ಯಾಪು, ಬರಲಿಕ್ಕೊಂದು ದಾರಿ ಇತ್ತು. ಆಗೇನು ಮಾಡ್ತಾರೆ, ಹೆಂಗದು ಹೊರಗಡೆ ಹೋಗಿದೆ ಅಲ್ವಾ ಅಂತ ಆ ರಾತ್ರಿ ಮೇಲೆ ಪಾಪ ಅದನ್ನು ಸಾಯಿಸುವಂಥ ಪ್ರಯತ್ನವನ್ನು ಅವರು ಮಾಡಿಲ್ಲ. ಗ್ಯಾಪನ್ನು ಮುಚ್ತಾರೆ. ಮುಚ್ಚಿದ ಮೇಲೆ ಅಂದ್ಕೋತಾರೆ ಇನ್ನು ಹೆದರಿಕಿಲ್ಲ, ಹೋಯ್ತು ಅದು ಅಂತ. ಹೋಯ್ತು, ಆಯಿತು. 11:30ಗೆ ಅವ್ರ ಮನೆಯವರು ಏನು ಮಾಡ್ತಾರೆ ಅಂದರೆ, ನೋಡಿ ಎಲ್ಲ ಒಂದು ಹೇಗಿದೆ ಅಂದರೆ, ಆ ಮನೆಯವರು ಏನು ಮಾಡಿದ್ದಾರೆ, ಮನೆ ಹೆಣ್ಣುಮಗಳು ರಾಯರಲ್ಲಿ ಬೇಡ್ಕೊಂಡಿದ್ದಾಳೆ. ರಾಯರು ಅದು ಇಲ್ಲಿ ಹೋಯ್ತು ಅಂತ ಗೊತ್ತಾಗಿಲ್ಲ, ಆದರೆ ನೀವಿದ್ದೀರಿ, ಆದರೆ ನಮ್ಮ ಕಣ್ಣಿಗೆ ಕಂಡು ಹೋಗ್ಬೇಕಲ್ವ ರಾಯರೇ, ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ ಆ ಹೆಣ್ಣುಮಗಳ ಮನಸ್ಸು ಹೇಳ್ತಾನೇ ಇದೆ. ಯಾಕೋ ಹೋಗಿತ್ತೋ ಇಲ್ವೋ ಪದೇ ಪದೇ ರಾಯರ ಹತ್ರ ಬಂದು ಕೇಳೋದು ಆ ಹೆಣ್ಣುಮಗಳು, ರಾಯರೇ ಅದು ಹೋಗಿತ್ತೋ ಇಲ್ವೋ ತಂದೆ, ಯಾರಿಗಾದರೂ ತೊಂದರೆ ಆದೀತಾ? ಯಾಕಂದರೆ ಅದು ಹಾವೇ ಅಲ್ವಾ. ಯೋಚನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವರದ್ದು ಒಂದು ಅಭ್ಯಾಸ ಏನಂದರೆ, ಈ ರಾಯರ ಮೂಲಮಂತ್ರವನ್ನು ಬರೆಯುವಂಥದ್ದು. ಆವತ್ತು ಅವರು ಬರಿಬೇಕಿತ್ತು, ಅದು ಬರೆಯೋಕ್ಕೆ ನೆನಪಾಗಿಲ್ಲ. ಆಗ ಮಲಗುವಷ್ಟೊತ್ತಿಗೆ ಅವ್ರಿಗೆ ನೆನಪಾಗುತ್ತೆ, ನಾನಿವತ್ತು ರಾಯರ ಮೂಲಮಂತ್ರನ ಬರೆದಿಲ್ಲ ಅಂತ. ಅದು ಯಾವುದು ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಒಂದು ಮೂಲಮಂತ್ರವನ್ನು 3 ಸಲ ಬರೀತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, TV ಹಾಲಲ್ಲಿ ಹೋಗ್ತಾರೆ. ಯಾವಾಗಲೂ TV ಹಾಲಲ್ಲಿ ಕೂತ್ಕೊಳ್ಳೋದಿಲ್ಲ ಅವ್ರು ಏನು ಮಾಡ್ತಾರೆ, ದೇವ್ರ ಕೋಣೆಯಲ್ಲೇ ಕೂತ್ಕೊಂಡು ಅದನ್ನ ಬರೀತಿದ್ರು. ಅವತ್ತೇನೋ ಒಂದು ಇದರಿಂದ ಬರೆಯೋಕ್ಕಾಗಿಲ್ಲ. ಆಗೇನು ಮಾಡ್ತಾರೆ, ಕೂತ್ಕೊಂಡು ಇನ್ನೇನು ಬರೀಬೇಕು ಅನ್ನುವಾಗ, ಆ ಬರೆಯುವಾಗ ಮನಸ್ಸಿಗೆ ಅನ್ನಿಸ್ತಾ ಇದೆ ಇವರಿಗೆ, ಅಂದರೆ ರಾಯರೇ ನಂಗೆ ಭಯ ಆಗುತ್ತಪ್ಪ, ಅದು ಇಲ್ಲೇ ಇದೆಯಾ ಹೇಗಪ್ಪ ಅಂತ ಹೀಗೆ ಮೇಲೆ ನೋಡ್ತಾರೆ. ಅದು ಬರ್ತಾ ಇದೆ. ಸಾಧಾರಣ ಎಷ್ಟು ಗಂಟೆ, 11:30, 12 ಗಂಟೆಗೆ ಮತ್ತೆ ಕಾಣಿಸ್ಕೊತು. ಆವಾಗ ಮನೆಯವ್ರನ್ನೆಲ್ಲ ಎಬ್ಬರಿಸ್ತಾರೆ ಅವರು. ಇಲ್ಲ ಹೋಯ್ತು ಅಂದ್ರಲ್ಲ, ನೋಡಿ ಇಲ್ಲಿ ಬಂದಿದೆ, ಇಲ್ಲಿದೆ, ಅಲ್ಲಿ ಗ್ಯಾಪ್ ಮುಚ್ಚಿದ್ರು, ಅದು ಯಾವ ಗ್ಯಾಪಲ್ಲಿ ಬಂತದು ಅನ್ನೋದ್ರೊಳಗೆ ಆಗ ಒಂದು ಸ್ವಲ್ಪ ಸಣ್ಣ ಒಂದು ಇದು ಬಂದುಬಿಡುತ್ತೆ. ಅಂದರೆ ಇಷ್ಟೋ ತನಕ ಸಾಯಿಸಬಾರ್ದು ಅಂತ ನೋಡಿದ್ವಲ್ವ, ಇನ್ಮೇಲೆ ಹಾಗಲ್ಲ, ಅದನ್ನು ಇದು ಮಾಡೇ ಬಿಡೋದು ಅಂತ ಯೋಚನೆಯಲ್ಲಿ ಇರುವಾಗಲೇ ಅದೇನಾಗುತ್ತೆ, ಮತ್ತೆ ತಿರುಗಿ ವಾಪಸ್ ಹೋಗುತ್ತೆ. ಈ ಹೆಣ್ಮಗಳು ಬರೋದು, ರಾಯರನ್ನು ನೋಡೋದು, ರಾಯರೇ ಅನ್ನೋದು, ಹೆಣ್ಮಗಳು ಬರೋದು, ರಾಯರೇ ಅನ್ನೋದು, ಕೊನೆಗೂ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ. ಆವಾಗ ಏನು ಮಾಡ್ತಾರೆ, ಬಂದ ದಾರಿಯಲ್ಲಿ ಹೋಗಕ್ಕೆ ಆ ಹಾವುಗಳು ಯಾವಾಗಲೂ ಬಂದ ದಾರಿಯಲ್ಲಿ ಹೋಗಲ್ಲ. ಅವು ಇನ್ನೊಂದು ಕಡೆ ಏನೋ ದಾರಿ ಹುಡ್ಕೋಕ್ಕೆ ಶುರು ಮಾಡ್ತಾವೆ. ಆವಾಗ ಏನು ಮಾಡ್ತಾರೆ, ಕಬ್ಬಿಣದ ರಾಡನ್ನು ತೊಗೊಂಡು ಒಂದು ಕಡೆ ಹೋಲ್ ಮಾಡಿಕೊಡ್ತಾರೆ, ಅದು ಹೊರಗೆ ಹೋದ್ರೂ ಹೋಗಲಿ ಅಂತ.
ಹೋಲ್ ಮಾಡಿದ್ಮೇಲೆ ಒಂಥರ ಧೈರ್ಯ ಅದು ಹೊರಗಡೆ ಹೋಗುವಂಥ ಹೋಲ್ ಅದು. ಆವಾಗ ಏನು ಅಂದ್ಕೋತಾರೆ, ಹೆಂಗಾದರೂ ಅದರಲ್ಲಿ ಹೋಯ್ತು ಬಿಡು ಅಂತ. ಸರಿ ಆಯಿತು ಅಂತೂ ಎಲ್ಲರೂ ನಿದ್ದೆ ಮಾಡ್ತಾರೆ. ಒಂದಿನ ಆಯಿತು, ಮರುದಿವಸ 2 ದಿನ ಆಯಿತು, 3ನೇ ದಿನ. ಆದರೆ ಆ ಹೆಣ್ಣು ಮಗಳು ಮಾತ್ರ ರಾಯರ ಹತ್ರ, ರಾಯರೇ ಕಣ್ಣಿಗೆ ಕಾಣಿಸ್ದೆ ಹೋಯ್ತಲ್ಲ, ಅದು ಹೋಯ್ತಂತ ತಿಳ್ಕೊಳ್ಳ, ಇಲ್ಲ ಅಂತ ತಿಳ್ಕೊಳ್ಳ ರಾಯರೇ, ನನಗೆ ಗೊತ್ತಿಲ್ಲ, ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಭಯ ಆಗ್ತಾ ಇದೆ ಮಾತ್ರ ಅಂತ ರಾಯರ ಹತ್ರ ಕ್ಷಣ ಕ್ಷಣಕ್ಕೂ ಆ ಹೆಣ್ಣುಮಗಳು ಕೇಳ್ತಾನೆ ಇದ್ದಾಳೆ. ರಾಯರೇ ನೀವು ಇದ್ದೀರಿ ನಮ್ಮ ಜೊತೆಗಲ್ವಾ, ಯಾಕೆ ಅದನ್ನು ಕಣ್ಣಿಗೆ ಕಾಣಿಸ್ದೆ ಹಾಗೆ ಹೋಗುವಂಗೆ ಮಾಡಿದ್ರಿ, ಅದು ಯಾವ ಕಡೆ ಹೋಯ್ತು, ಒಂದು ಸಲ ಹೋಯ್ತು ಅಂದರೆ ಮತ್ತೆ ಬಂತು, ಮತ್ತೆ ಹೋಯ್ತು ಅಂತಾರೆ, ಆದರೆ ಹೋಯ್ತೋ ಇಲ್ಲೋ ಗೊತ್ತಾಗಿದ್ದು ಹೇಗೆ ತಂದೆ, ಅದು ಹೊರಗಡೆ ಏನು ಹೋಗಿದ್ದು ಗೊತ್ತಾಗಿಲ್ಲ ಅನ್ನೋದೊಂದು ಆ ಹೆಣ್ಣು ಮಗಳಿಗೆ ತಳಮಳ ಶುರುವಾಗ್ಬಿಟ್ಟಿದೆ ನೋಡಿ. ಮತ್ತೊಂದು ಇನ್ನು ಅಚಾನಕ್ ಅಂದರೆ, ಆವತ್ತು ಅವರು ರಾಯರ ಮೂಲಮಂತ್ರವನ್ನು ಬರೆಯೋ ಕಲ್ ಕೂತ್ಕೊಳ್ಳೋದೇ ಇದ್ದರೆ ಖಂಡಿತವಾಗಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆಯಿತು 2 ದಿನ ಹೋಯ್ತು, ಮತ್ತು ಸ್ವಲ್ಪ ನೆಮ್ಮದಿನೂ ಆಯಿತು ಅವರೆಲ್ಲರಿಗೂ. ಹೋಗಿರಬೇಕು, ಹೋಗಿಲ್ಲ ಅಂದರೆ ಅಲ್ಲೇ ಮತ್ತೆ ಬರ್ತಿತ್ತಲ್ವ, ಹೋಗಿರಬೇಕು ಅಂತೇಳಿ ಸುಮ್ಮನೆ ಆದರು. 3ನೇ ದಿವಸ ರಾತ್ರಿ ಸಾಧಾರಣ 8-8:30 ಟೈಮಿಗೆ ಅವರು ಮಕ್ಕಳು ಕೂತ್ಕೊಳ್ಳುವಂಥ ಸೋಫಾ ಸೆಟ್ಟು ನೋಡಿ. ಕೆಲವೊಂದನ್ನು ರಾಯರು ಹೇಗೆ ತಪ್ಪಿಸ್ತಾರೆ ಅನ್ನೋದನ್ನು ನೋಡಿ. ಯಾವಾಗಲೂ ಅಲ್ಲೇ ಕೂತ್ಕೊಳ್ಳುವಂಥ ಮಕ್ಕಳು ಏನಾದರೂ ತಿಂಡಿ ತಿಂದರೂ ಸಹಿತ ಅಲ್ಲೇ ಕೂತ್ಕೊಂಡು ತಿಂತಾರೆ. ಆವತ್ತು ತಿಂಡಿಯನ್ನು ಅಡುಗೆ ಮನೇಲಿ ಜಸ್ಟ್ ಎದ್ದು ಅದೇನೋ ತಿಂಡಿ ಸಿಗುತ್ತೆ, ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ತಿನ್ನೋಣ ಅನ್ನುವಾಗ ಬೇಡ ಇಲ್ಲೇ ತಿನ್ನೋಣ ಅನಿಸುತ್ತೆ. ಹಾಗೆ ಮನೆ ಹೆಣ್ಮಗಳು ಅವರು ಮನೆಯವರು ಎಲ್ಲ ಅಲ್ಲೇ ಹಾಲಲ್ಲಿ ಇರ್ತಾರೆ. ಪಾಟ್ ಅಂತ ಆವಾಜ್ ಆಗುತ್ತೆ. ಆವಾಗ ಅವರು ಮನೆಯವ್ರು ಹೇಳ್ತಾರೆ, ಹಾವು ಕೆಳಗಡೆ ಬಿತ್ತು ಅಂತ. ಹಾವು ಕೆಳಗಡೆ ಬಿತ್ತು ಅಂದ ತಕ್ಷಣ ಎಲ್ಲಿ ಬಿತ್ತು ಅಂತ ಗೊತ್ತಾಗಿಲ್ಲ, ಗಡಿಬಿಡಿ ತಗೋತಾರೆ. ಕಡೆಗೆ ನೋಡೋಕೆ ಹೋದರೆ ಆ ಸೋಫಾ ಸೆಟ್ ಮೇಲೆ ಹಾವು ಬಿದ್ದಿದೆ, ಅದೇ ಹಾವು ಬಿದ್ದಿದೆ. ಆವಾಗ ಏನು ಮಾಡ್ತಾರೆ, ಮಕ್ಕಳು ಮತ್ತು ಮನೆಯವರೆಲ್ಲ ಒಟ್ಟಾಗಿ ಒಂದು ಕೋಲಿನ ಸಹಾಯದಿಂದ ಅದನ್ನು ಹಿಡಿತಾರೆ. ಆದರೆ ಇಲ್ಲಿ ಸಂಭ್ರಮ ಪಟ್ಟವರು, ಖುಷಿಪಟ್ಟವ್ರು ಯಾರು? ಆ ಮನೆಯ ಹೆಣ್ಣುಮಗಳು. ಅವರು ಹಿಡಿಯೋ ಸಂಭ್ರಮದಲ್ಲಿದ್ದರೆ ಇವ್ರು ರಾಯರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ, ಅಯ್ಯೋ ರಾಯರೇ ಕೊನೆಗೂ ನನ್ನ ಕಣ್ಣಿಗೆ ಕಾಣಿಸೇ ಬಿಟ್ರಲ್ಲಪ್ಪ ನೀವು ಅಂತ. ನೋಡಿ ಎಂಥ ಮಿರಾಕಲ್ ಅಂತ. 3 ದಿವಸದ ಮೇಲೆ ಅದೇ ಹಾವು ಎಲ್ಲಿ ಇರಬಹುದು, ಅದು 3 ದಿನ ತನಕ ಎಲ್ಲಿದೆ ಅದು? ಆ ರಾಯರ ಒಂದು, ಅದಕ್ಕೆ ಹೇಳ್ತೀನಿ ನಾನು, ರಾಯರು ನಾವು ಹೇಳಿದ್ದು ಕೇಳಿಸುತ್ತೆ ಅಂತ, ನಾವು ಹೇಳಿದ್ದು ಕೇಳಿಸುತ್ತೆ ಅನ್ನೋದು ಇದೇ ಅಲ್ಲ ಒಂದೊಂದು ಕಾರಣಗಳಿವು. ಆ 3 ದಿವಸದ ತನಕ ಹಾವು ಎಲ್ಲಿರಬಹುದು? ಯಾಕಂದ್ರೆ ಗೋಡೆಯಿಂದಲೇ ಮೇಲಿಂದಲೇ ಕೆಳಗೆ ಬಿದ್ದಿದೆ ಅದು. ಅಂದರೆ ಆ ಜಾಗದಲ್ಲ, ಬೇರೆ ಜಾಗದಲ್ಲಿ ಬಂದಿದೆ ಅಂತ ಬಂದು ಅದು ಬಿದ್ದಿದೆ. ಬಿದ್ದಾಗ ಏನು ಮಾಡ್ತಾರೆ, ಆಗಲೂ ಒಂದು ಸಹಾನುಭೂತಿಯನ್ನು ತೋರಿಸ್ತಾರೆ ಅವರು. ಹಾವು ಸಣ್ಣದಲ್ವಾ ಮರಿ ಅಂತ. ಆಗೇನು ಮಾಡ್ತಾರೆ, ಮಕ್ಕಳು ಮತ್ತು ಮನೆಯವರು ಸೇರಿ ಅದನ್ನು ಕೋಲಿನ ಸಹಾಯದಿಂದ ಹಿಡ್ಕೊಂಡು ತಗೊಂಡು ಹೋಗಿ ಬೇರೆ ಕಡೆದನ್ನು ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಈಗ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ಇದು ನನ್ನ ರಾಯರ ಪವಾಡ ಅಂತ. ಹೇಗಿದೆ ಮೈ ಜುಮ್ಮಂತಂತೆ ಅವರಿಗೆ. ಒಂದು ಕಡೆಯಲ್ಲಿ ಅವ್ರಿಗೆ ನಗು ಬರ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಕಣ್ಣೀರು ಬರ್ತಾ ಇದೆ ಅಂತೆ. ರಾಯರು ಎದುರುಗಡೆ ನಿಂತಾಗ ಎಂಥ ಮಿರಾಕಲ್ ಮಾಡಿದ್ರಿ, ನಿರೀಕ್ಷೆಗೂ ಮೀರದ ಮಿರಾಕಲನ್ನು ಮಾಡಿದಿರಲ್ಲ ತಂದೆ ನೀವು. ಅಂದುಕೊಂಡೇ ಇರಲಿಲ್ಲ ಅದು ನಮ್ಮ ಕಣ್ಣೆದುರು ಬೀಳುತ್ತೆ, ಅಥವಾ ನನ್ನ ಕಣ್ಣಿ ತೋರಿಸಿ ಹೋಗಿ ತಂದೆ ಅಂತ ಹೇಳಿದ್ದೀನಿ, ನಿನ್ನ ಕಣ್ಣೆದುರೇ ಬಂದಿದೆ ನೋಡು, ತಗೊಂಡು ಹೊರಗೆ ಹಾಕು ಅಂತ ಸಿಗ್ನಲನ್ನು ಕೊಡ್ತಾ ಇದ್ದೀರಲ್ಲ ತಂದೆ ನೀವು ಅಂತ. ನೋಡಿದ್ರಾ? ಅದಕ್ಕೆ ಹೇಳೋದು, ರಾಯರನ್ನು ನಂಬಿದ್ರೆ ನಂಬಿ ಕೆಟ್ಟವರಿಲ್ಲವೋ ಇವರನ್ನು ಅಂತ. ಇದು ಮಾತ್ರ 100ಕ್ಕೆ 100 ಸತ್ಯ ಅನ್ನೋದು ಮಾತ್ರ ಈ ಒಂದು ಪವಾಡದಲ್ಲಿ ಗೊತ್ತಾಗುತ್ತೆ. ಎಂಥ ಒಂದು ಕ್ಷಣ ನಿಮ್ಗೆ ಅನ್ನಿಸ್ತಾ ಇಲ್ವಾ ಇದು ಎಂಥ ಮಿರಾಕಲ್ ಮಾಡಿದ್ದಾರೆ ರಾಯರು ಅಂತ? ಒಂದು ವಿಷಯ ಹೇಳ್ತೀನಿ ನಾನು, ಹಾವು ದೊಡ್ಡದಿರಲಿ ಸಣ್ಣದಿರಲಿ ಅದರಲ್ಲಿರುವಂಥ ವಿಷಕಾರಿಗಳು ಒಂದೇ ಅಲ್ವಾ? ಅಂತೂ ಕೊನೆಗೂ ಅದಕ್ಕೂ ನೋವಾಗಿಲ್ಲ. ಜೊತೆಗೆ ಅದು ಎಲ್ಲಾದರೂ ಇನ್ನೊಂದು ವಿಷಯ ಇತ್ತು, ಹಾಲಲ್ಲಿ ಯಾರೂ ಇಲ್ಲ ಅಂದಿದ್ರೆ, ಅದು ಒಮ್ಮೆ ಅಲ್ಲಿ ಬಿದ್ದಿದ್ರೆ ಅದೇನು ಮಾಡ್ತಿತ್ತು, ಸೋಫಾ ಸೆಟ್ ಒಳಗಡೆ, ಅಂದರೆ ಅಲ್ಲಿ ಬೆಡ್ ಹಾಕಿರ್ತಾರಲ್ವಾ, ಅದು ನಮ್ಮ ಕಣ್ಣೆದ್ರೆ ಹೋಯ್ತು, ಅವ್ರ ಕಣ್ಣೆದ್ರೆ ಅದು ಹೋಯ್ತಂತೆ. ಸೋಫಾ ಸೆಟ್ ಒಳಗಡೆ ಆ ಬೆಡ್ಡಿನೊಳಗಡೆ ಸೇರ್ಕೊಳ್ಳುತ್ತೆ. ಆಗ ಏನೋ ಪ್ರಯತ್ನ ಮಾಡಿ ಹೊರಗೆ ತೆಗಿತಾರೆ, ಅದನ್ನು ಪ್ರಯತ್ನ ಮಾಡಿ ಅದನ್ನು ಹೊರಗಡೆ ತೆಗಿತಾರೆ. ಇಲ್ಲ ಆದರೆ ರಾಯರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ರಾಯರು ಎಷ್ಟು ಒಳ್ಳೆ ಪವಾಡಗಳನ್ನು ಮಾಡಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಂಬಿ ಕೆಟ್ಟವರಿಲ್ಲ ಈ ಗುರುಗಳನ್ನು. ನೀವು ಅತ್ತಾಗ ನಿಮ್ಮನ್ನು ಸಂತೈಸ್ತಾರೆ, ನಕ್ಕಾಗ ಅತಿಯಾಗಿ ನಕ್ಕಾಗ ತಾಳ್ಮೆ ಇರಲಿ ಅಂತಾರೆ,
ಸಮಾಧಾನ ಆಗುವಂತಾರೆ. ಅಂಥ ಕರುಣಾಮಯಿಯನ್ನು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಹುಶಃ ಖುಷಿಯನ್ನು ನೀವೆಲ್ಲರೂ ಅನುಭವಿಸಿದ್ದೀರಿ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ನನ್ನ ಈ ಕಾರ್ಯಕ್ರಮವನ್ನು ನೋಡಿ ಒಂದು ಲೈಕು, ಒಂದು ಕಮೆಂಟು, ಶೇರ್ ಮಾಡಿ, ರಾಯರ ಭಕ್ತರಿಗೆ ಶೇರ್ ಮಾಡಿ. ನಿಮ್ಮ ಹತ್ರ ಗ್ರೂಪ್ ಇದೆಯಾ, ಆ ಗ್ರೂಪಿಗೆಲ್ಲ ಶೇರ್ ಮಾಡಿ. ಎಲ್ಲರೂ ನೋಡಿ, ನಮ್ಮನ್ನು ನೀವು ಬೆಳೆಸಿ. ರಾಯರಿವತ್ತು ನಮ್ಮ ಕೂಗನ್ನು ರಾಯರು ಕೇಳ್ತಾ ಇದ್ದಾರೆ ಅಂತಾದರೆ ನೀವು ನಮ್ಮ ಕೂಗನ್ನು ಸಹಿತ ಕೇಳ್ಬೋದಲ್ವಾ? ಕೇಳಬೇಕು. ನಾವು ರಾಯರ ಭಕ್ತರು, ನಮ್ಮ ಹತ್ರ ದುಡ್ಡು ಕೊಡೋಕ್ಕಾಗದೇ ಇರ್ಬೋದು, ಮತ್ತೊಬ್ಬರಿಗೆ ಒಂದು ಪ್ರಾರ್ಥನೆ ಆಗುತ್ತೆ, ಒಂದು ಲೈಕ್ ಆಗುತ್ತೆ, ಒಂದು ಕಮೆಂಟ್ ಆಗುತ್ತೆ. ಅದರಿಂದ ನಾವು ಇವತ್ತು ನಿಮ್ಮಿಂದ ಬೆಳೀತಾ ಇದ್ದೀವಿ ಅನ್ನುವಾಗ ಖುಷಿ ಆಗುತ್ತಲ್ವ? ಹಾಗಾಗಿ ನಮ್ಮ ರಾಯರನ್ನು ನೀವೆಲ್ಲ ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವ.